ನನ್ನ ಇರೋದು ಕ್ಯಾಂಡಿಡೇಟ್ ಬಂದು ಹಾಲು ಖರೀದಿ ಮಾಡಿ ಬೇರೆಯವ್ರ ಕಡೆಯಿಂದ ಹಾಲು ಹಾಕಿ ಅವರು ಹಾಲ್ನವರಲ್ಲ, ಅವ್ರು ಆಲ್ಕೋಹಾಲ್ನವರು. ಅವ್ರು ಯಾವುದೇ ಕಾರಣಕ್ಕೂ ಹಸುನೂ ಇಟ್ಕೊಂಡಿಲ್ಲ. ಅವ್ರಿಗೆ ಇದು ಹೈನುಗಾರಿಕೆ ಬಗ್ಗೆ ಏನೂ ಅರಿವೇ ಇಲ್ಲ. ಮೇವು ತುಂಬಾ ಡಿಮ್ಯಾಂಡ್ ಆಗ್ತದೆ. ಅದಕ್ಕೋಸ್ಕರ ಮೇವು ಘಟಕಗಳನ್ನ ಪಂಚಾಯತ್ ವೈಸ್ ಒಂದೊಂದು ಮಾಡಬೇಕಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಿ. ಫ್ರೀಯಾಗಿ ಕೊಡಬೇಕು ಅಂತ. ನಮ್ಮ ಗೌರಿಬಿದನೂರು ಕ್ಷೇತ್ರದಲ್ಲಿ ಮುಚ್ಚಿನ ಜೋಳ ಯಥೇಚ್ಛವಾಗಿ ಬೆಳೀತಾರೆ. ರಾ ಮೆಟೀರಿಯಲ್ ದುಡ್ಡು ಸಹಿತ ಕೊಡಬೇಕಾಗಿಲ್ಲ. ಫ್ರೀಯಾಗಿ ಅವರಲ್ಲಿ ಆಚೆಗೆ ಇದು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಪಂಚಾಯತಿಗೆ ಒಂದೊಂದು ಮೇವು ಘಟಕ ಮಾಡಿ ಮೈಕ್ರೋ ನ್ಯೂಟ್ರಿಯನ್ಸು ಮತ್ತು ಹಸುಗಳು ಚೆನ್ನಾಗಿ ತಿನ್ನೋ ರೀತಿಯಲ್ಲಿ ಏನೇನು ಬದುಕಿ ನ್ಯೂಟ್ರಿಯನ್ಸ್ ಬೆಳೆಸಿ ಪ್ರತಿ ಪಂಚಾಯತಿಯಲ್ಲಿ ಕೊಡಬೇಕಂತ ಇದು ಮಾಡಿದ್ದೀನಿ. ಗೌರಿಬಿದನೂರು ಕ್ಷೇತ್ರದಲ್ಲಿ ಇವರೆಗೂ ನಮ್ಮ ಚೀಮೂಲ್ಗೆ ಅತಿ ಹೆಚ್ಚು ಹಾಲು ಸರಬರಾಜು ಆಗೋದು ನಮ್ಮ ಗೌರಿಬಿದನೂರು ಕ್ಷೇತ್ರದಲ್ಲಿ. ಪ್ರತಿ ದಿವಸ 1,10,000 ಲೀಟ್ರ್ ಹಾಲು ಬರ್ತಾಯಿದೆ. ನಮಗೆ ಅಲ್ಲಿನ ಭಾಗದ ಯಾರೇ ಪ್ರತಿನಿಧಿಗಳು ಇವತ್ತು ಏನೂ ತಗೊಂಡಿರಲಿಲ್ಲ. ಒಂದು ಫೀಡ್ ಫ್ಯಾಕ್ಟ್ರಿ ಎಲ್ಲ, ಯಾಕಂದರೆ ಅಲ್ಲೇ ಮುಸ್ಲಿಂ ಜೋಳ ಅಲ್ಲೇ ನಾವು ಬೆಳೀತಾ ಇದ್ವಿ. ಮುಸ್ಲಿಂ ಜೋಳ ಖರೀದಿ ಕೇಂದ್ರ ಮತ್ತು ಫೀಡ್ ಫ್ಯಾಕ್ಟ್ರಿ ಮಾಡಬೇಕಂತ ನಮಗೆ ಆಯ್ಕೆ ಮಾಡಿದ್ಮೇಲೆ ಮಾಡಬೇಕಂತ ನಾನು. ಈಗ ನಿಮ್ಮ ಕೊಡುಗೆ ಏನು ಸರ್ ಸದ್ಯಕ್ಕೆ ಹೈನುಗಾರಿಕೆ ಕ್ಷೇತ್ರಕ್ಕೆ? ಹೈನುಗಾರಿಕೆ ಕ್ಷೇತ್ರದಲ್ಲಿ ನಾನು ಇನ್ನೂ ಯಾವುದನ್ನು ರಾಜಕೀಯವಾಗಿ ಯಾವುದೂ ಒಂದು ಪದಾರ್ಪಣೆ ಮಾಡಿಲ್ಲ. ಒಂದು ಟೈಮ್ ಬಂದಿದ್ದೀವಿ. ಅವಕಾಶ ಕೊಟ್ಟರೆ ನಮ್ಮ ಡೆಲಿಗೇಟ್ಸ್ ಎಲ್ಲರೂ ಅಧ್ಯಕ್ಷಗಳು ನನಗೆ ಅವಕಾಶ ಕೊಟ್ಟರೆ ನಾನು ಹಿಂಗೆ ಮಾಡ್ತೀನಿ ಅಂತ ನಾನು ಭರವಸೆ. ಸ್ವಾಮಿಗೌಡ ಅಂತ ಪ್ರಭಾವಿ ವ್ಯಕ್ತಿಗಳ ಬಣದ ಮುಂದೆ ಶಿವಶಂಕರ್ ರೆಡ್ಡಿ ಬಣ ಈಗ ಗೆಲ್ಲೋ ವಿಶ್ವಾಸ ಇದೆಯಾ ಸರ್? ಡೆಲಿಗೇಟ್ಸ್ ಮಾಡಬೇಕಾಗಿರೋದು ಹಾಲು ಹಾಕಿ ಡೈರಿ ಪ್ರೆಸಿಡೆಂಟ್ ಆಗಿರೋರು ಅಂಥವರು ನನ್ನ ವಿರೋಧ ಕ್ಯಾಂಡಿಡೇಟ್ ಅಷ್ಟೇ. ಬಿಟ್ಟರೆ ಇಲ್ಲ ಹೈನುಗಾರಿಕೆ ವರ್ಸಸ್ಸು ಉದ್ಯಮಿದಾರರು ಅಷ್ಟೇ. ನಾನು ಹೈನುಗಾರಿಕೆಯಲ್ಲಿ ತೊಡಸ್ಕೊಂಡಿರೋನು, ನಾನು ಅಲ್ಲಿ ಕೆಲಸ ಮಾಡ್ತಾ ಇರೋನು. ಕಷ್ಟ ಸುಖ ಎಲ್ಲ ರೈತರು ಕಷ್ಟ ಸುಖ ಗೊತ್ತ. ನಾನು ಪ್ಯೂರ್ಲಿ ರೈತ. ನಾನು ಬೇಕಾದ್ರೆ ಒಂದು ಸತಿ ಬನ್ನಿ, ನನ್ನ ಮನೆಯಲ್ಲಿ ಗಿಡ್ಡ ಹಸು ಇದೆ, ಎಮ್ಮೆ ಇದೆ, ನಾಟಿ ಹಸು ಇದೆ, ಸೀಮೆ ಹಸು ಇದೆ. ನಾನೇ ಹಾಲು ಹಿಂಡ್ತೀನಿ, ನಾನೇ ಹುಲ್ ತಂದು ಹಾಕ್ತೀನಿ. ನನಗೆ ಅದರಲ್ಲಿ ಏನಿದೆ ಕಷ್ಟ ಗೊತ್ತು. ಆ ರೈತರಿಗೂ ಎಲ್ಲ ರೈತರಿಗೂ ಇರೋದು ರೈತರಲ್ಲಿ ಹಾಲು ಹಿಂಡೋನಿಗೆ ಕಾಪಾಡ್ತಾರೆ, ಹಾಲು ಹಿಂಡೋನು ಇದು ಮಾಡ್ತಾರೆ. ಅವ್ರ ಹಣದ ಮನೆ ಮುಂದೆ ನನ್ನ ಪ್ರೀತಿ ವಿಶ್ವಾಸ, ನನ್ನ ಒಂದು ರೈತ ಅನ್ನೋ ಇದಕ್ಕೆ ನನಗೆ 100% ಆಶೀರ್ವಾದ ಮಾಡ್ತಾರೆ ಅಂತ ನನಗೆ 100ಗೆ 1000% ನಂಬಿಕೆ ಇದೆ, ವಿಶ್ವಾಸ ಇದೆ. ದೇವರು ನನ್ನ ಕಾಪಾಡ್ತಾರೆ ಅಂತ ನನ್ನ ಧೈರ್ಯ ಇದೆ. ದಿನೇಶ್ ಸುಶಂಕರ್ ರೆಡ್ಡಿ ಅವರ ಆಶೀರ್ವಾದ ಇದೆ.